ನಮ್ಮನ್ನ ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತೇಳಿ ನಾವು ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಏನಕ್ಕೆ ಅಂದ್ರೆ ಮಲ ಹೊರುವವನು ಪರಿಶಿಷ್ಟನಾದರೆ ಮಲವನ್ನ ಕೈಯಲ್ಲಿ ತೊಳೆಯುವವನು ಪರಿಶಿಷ್ಟನಲ್ಲವೇ? ಇದು 21ನೇ ಶತಮಾನದಲ್ಲಿ ಇದೀವಿ ನಾವು. ಹಾಗಾಗಿ 21ನೇ ಶತಮಾನದಲ್ಲಿ ಇದೀವಿ ನಾವು. ಹಾಗಾಗಿ ನಮ್ಮನ್ನ ಯಾಕೆ ಈ ತರ ನಮ್ಮನ್ನ ಪರಿಗಣಿಸ್ತಾ ಇಲ್ಲ? ಪರಿಶಿಷ್ಟ ಜಾತಿಗೆ ಸೇರಿಸಬೇಕು. ಯಾಕೆಂದ್ರೆ 21ನೇ ಶತಮಾನದಲ್ಲಿ ಎಲ್ಲ ಬೆರಳು ಟಚಲ್ ಆಗ್ತಾ ಇದೆ. ಆಕಾಶದಲ್ಲಿ ಉಡಾವಣೆ ಮಾಡ್ತಾರೆ, ಎಲ್ಲ ಕ್ಷಣ ಮಾತ್ರದಲ್ಲಿ ಮಾಹಿತಿ ತತ್ತಾರೆ. ಆದರೆ ನಮ್ಮವರ ಒಂದು ಅಳನನ್ನ ಯಾವುದೇ ಸರ್ಕಾರ ಗಮನಿಸಿಲ್ಲ. ಯಾಕೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ನಾವೇನ್ ಮನುಷ್ಯರ ತರ ಕಾಣಿಸ್ತಾ ಇಲ್ಲ. ಇವ್ರಿಗೆ ವೋಟರ್ಸ್ ಆಗಿದೀವಿ ಅಷ್ಟೇ. ನಾವು ಏನ್ ಹೇಳಿ, ಇವರಿಗೆ ವೋಟರ್ಸ್ ಆಗಿದೀವಿ. ನಾವು ವೋಟ್ ಹಾಕಕ್ ಅಷ್ಟೇ ಇರೋದು, ಅಧಿಕಾರ ಕೊಡ್ತಾ ಇಲ್ಲ ಯಾರಿಗೂ. ಯಾಕೆ ಅಂತಂದ್ರೆ ನಮ್ಮ ಯುವ ಪೀಳಿಗೆ ಆಗ್ಲಿ, ನಮ್ಮ ಮಹಿಳೆಯರಾಗ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಡಾಕ್ಟರ್ ಅನ್ನಪೂರ್ಣಮ್ಮನವರ ವರದಿಯನ್ನ ಯಾರು ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ವರದಿಯನ್ನ ಸಿದ್ಧಪಡಿಸ್ತಾರೆ. ಅದು ಸಿದ್ಧಪಡಿಸಿದಂತ ವರದಿಯನ್ನ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಳಿತಾ ಇದೆ, ಒಂದು 15 ವರ್ಷದಿಂದ ಕೊಳಿತಾ ಇದೆ. ಅದನ್ನ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡುವಂತದ್ದು ಎಲ್ಲೂ ಹೋಗ್ತಾ ಇಲ್ಲ. ಹಾಗಾಗಿ ನಾವು ಏನು ಇವತ್ತು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದೀವಿ. ರಾಜ್ಯದಿಂದ ಒಂದು 5,000 ಜನ ಮಡಿವಾಳರು ಬಂದು ಒಂದು ಧರಣಿಯನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ. ಸರ್ಕಾರ ನಮ್ಮನ್ನ ಗಮನಿಸಬೇಕು. ನಾವೆಲ್ಲ ಒಂದೇ ಮಡಿವಾಳರು, ಅಂತ ಹೇಳಿ ನಮ್ಮ ಮಡಿವಾಳರಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಅಹೋರಾತ್ರಿ ಧರಣಿ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅನ್ನಪೂರ್ಣಮ್ಮ ವರದಿನ ಸೆಂಟ್ರಲ್ ಗವರ್ಮೆಂಟ್ ಕಳಿಸ್ಲೇಬೇಕು. ಇದು ಸಿದ್ದರಾಮಯ್ಯನವರಲ್ಲಿ ನನ್ನ ಮನವಿ. ನಾನು ಕರ್ನಾಟಕ ರಾಜ್ಯ ಮಡಿವಾಳರ ಮಹಿಳಾ ರಾಜ್ಯಾಧ್ಯಕ್ಷರು.